ಇನ್ನೇನು ಒಂದು ವಾರ ಆದರೆ ನಮಗೆ ಗೋಕುಲಾಷ್ಟಮಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಗೋಕುಲಾಷ್ಟಮಿ ಹಬ್ಬಕ್ಕೆ ವಿಶೇಷವಾಗಿರೋ ಲಾಡುಗಳು ತುಂಬ ಪ್ರಸಿದ್ಧವಾದ ಅಡುಗೆಗಳಾಗಿರುತ್ತವೆ. ಅದರಲ್ಲಿ ಮುಖ್ಯವಾದದ್ದು ನಮ್ಮ ಬೂಂದಿ ಲಾಡು. ಸೊ ಬೂಂದಿ ಲಾಡನ್ನ ಯಾವ ರೀತಿ ಮಿನಿ ಬೂಂದಿ ಲಾಡು ಮಾಡಿದ್ದೀನಿ. ಯಾಕಂದರೆ ದೊಡ್ಡ ಉಂಡೆ ಮಾಡೋದಕ್ಕೆ ಸಣ್ಣ ಸಣ್ಣದು 2 ಉಂಡೆ ಮಾಡೋಣ. ಈ ಬೂಂದಿ ಲಾಡು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಗೋಕುಲಾಷ್ಟಮಿಗೆ ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಲಾಡುಗಳು. ಅದರಲ್ಲಿ ರವೆ ಲಾಡು ಆಗಿರ್ಬೋದು, ಮತ್ತು ನಮ್ಮ ಬೂಂದಿ ಲಾಡು, ಅವಲಕ್ಕಿ ಲಾಡು ಎಲ್ಲ ಪ್ರಸಿದ್ಧ ಹೆಸರು ಪಡ್ಕೊಂಡಿದೆ. ಅದರಲ್ಲಿ ಮೊದಲನೇದಾಗಿ ನಾವು ಬೂಂದಿ ಲಾಡು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೂಂದಿ ಲಾಡು ಮಾಡೋದಕ್ಕೆ ಬೂಂದಿ ಸ್ಟಿಕ್ ಅಂತ ಹೇಳ್ತಾರೆ. ಓಕೆನಾ? ಅದು ಬೇಡವೇ ಬೇಡ. ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು, ಮಾಮೂಲಿ ಬಜ್ಜಿ ಬೋಂಡ ಮಾಡ್ತೀವಲ್ಲ, ಅಂಗಡಿಯಿಂದ ತಂದಿರೋ ಹಿಟ್ಟಾದರೂ ಪರವಾಗಿಲ್ಲ. ಅದಕ್ಕೆ ನೀರು ಮೆಷರ್ಮೆಂಟ್ ಹೇಳ್ತೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ನಾನಿಲ್ಲಿ ನೀರು ತೊಗೊಂಡಿದ್ದೀನಿ. ನೀರು ಫುಲ್ಲು ಬೇಕಾಗಲ್ಲ ನಮಗೆ. ಸೊ ಇಡ್ಲಿ ಮತ್ತು ದೋಸೆ ಹಿಟ್ಟಿನ ಹದ ನೋಡಿ, ಈಗಾಗಲೇ ಕಾಲು ಲೋಟದಷ್ಟು ನೀರು ಉಳಿಸ್ಕೊಂಡಿದ್ದೀನಿ. ಓಕೆನಾ? ಸೊ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಇಡ್ಲಿ ಮತ್ತು ದೋಸೆ ಹಿಟ್ಟಿನ ಹದದಲ್ಲಿ ಮಧ್ಯದಲ್ಲಿರಬೇಕು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಅಷ್ಟು ತಿಕ್ಕಿರಬಾರ್ದು, ಅಷ್ಟು ತೆಳ್ಳಕ್ಕಿರಬಾರ್ದು. ಓಕೆನಾ? ನೋಡಿ, ಈ ಥರ ಸೌಟಲ್ಲಿ ಹಿಂಗೆ ಲೈನ್ ಹಾಕಿದ್ರೆ ನಿಮಗೆ ಲೈನ್ ಬರಬೇಕು. ಆ ಕನ್ಸಿಸ್ಟೆನ್ಸಿಲಿ ನಾವು ಮಾಡಬೇಕಾಗತ್ತೆ. ಓಕೆನಾ? 2 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇದಕ್ಕೆ ಉಪ್ಪಾಗಲಿ ಸೋಡಾ ಆಗಲಿ ಏನೂ ಹಾಕಲ್ಲ. ನೋಡಿ, ನಿಮ್ಮ ಮನೇಲಿ ಈ ಥರ ಜಾಲರಿ ಇದ್ರೂ ಪರವಾಗಿಲ್ಲ, ಈ ಥರ ತೂತಿನ ಬಟ್ಲು ಇದ್ರೂ ಪರವಾಗಿಲ್ಲ. ಅಂದರೆ ಬಜ್ಜಿ ಬೋಂಡ ಎಲ್ಲ ಮಾಡೋದಕ್ಕೆ ನಾವು ಸೋರ್ಲಾಗ್ತೀವಲ್ಲ ಅದನ್ನು. ನಾನಿವತ್ತು ಎಲ್ಲರ ಮನೇಲೂ ಬೂಂದಿ ಮಾಡೋ ಸ್ಟಿಕ್ ಇರಲ್ಲ. ಸೊ ಅದಕ್ಕೆ ನಾನು ತೂತಿನ ಬಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಎಣ್ಣೆನ ಹದವಾಗಿ ಕಾದಿರಬೇಕು. ನಾನಿಲ್ಲಿ ಸೋಡಾ ಆಗಲಿ ಉಪ್ಪಾಗಲಿ ನಾನು ಬಳಕೆ ಮಾಡಿಲ್ಲ. ನೆಸೆಸಿಟಿನೇ ಇಲ್ಲ. ಯಾಕಂದರೆ ನಾವು ಮಿಕ್ಸ್ ಮಾಡೋದ್ರಲ್ಲೇ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ. ಒಂದೊಂದು ಕಾಳು ಎಷ್ಟು ಉಬ್ಕೊಂಡು ಬರುತ್ತೆ ಅಂತ ನಾನು ನಿಮಗೆ ಕ್ಲೋಸಪ್ ವ್ಯೂಯಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೇಲೂ ಈ ಥರ ತೂತಿನ ಬಟ್ಟಲಲ್ಲಿ ನಾವು ಇವತ್ತು ಬೂಂದಿ ಮಾಡೋಣ. ಇನ್ನೊಂದು ವಾರದಲ್ಲಿ ನಮಗೆ ಗೋಕುಲಾಷ್ಟಮಿ ಬಂದುಬಿಡುತ್ತೆ. ಸೊ ವಿಶೇಷವಾದ ತಿಂಡಿಗಳು ನನ್ನ ಚಾನಲಲ್ಲಿ ನಿಮಗೋಸ್ಕರ ಯಾವಾಗಲೂ ಬರುತ್ತೆ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ನೋಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಬೆಲ್ ಬಟನ್ ಒತ್ತಿ. ನಿಮ್ಗೆ ಅಬ್ಸಲ್ಯೂಟ್ಲಿ ಫ್ರೀ, ₹1 ಖರ್ಚಾಗಲ್ಲ ಅದರಿಂದ ಅಂತ ಹೇಳ್ತಾ. ನೋಡಿ, ಎಷ್ಟು ದಪ್ಪ ಇದೆ ನಮ್ಮ ಬೂಂದಿ ಕಾಳುಗಳು. ಇದಕ್ಕೆ ಯಾವುದೇ ಕಾರಣಕ್ಕೂ ಸೋಡಾ ಹಾಕಬೇಡಿ. ನಾನು ಹೇಳಿದ್ನಲ್ಲ, ಮಿಕ್ಸ್ ಮಾಡೋ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದ್ದರೆ ಇಡ್ಲಿ ಮತ್ತು ದೋಸೆ ಹಿಟ್ಟಿನ ಅದನ್ನು ಮಧ್ಯದಲ್ಲಿರಬೇಕು. ನೋಡಿ, ಈ ಥರ. ಆಮೇಲೆ ಎಣ್ಣೆ ಹದವಾಗಿ ಕಾದಿರಬೇಕು, ಸಿಹಿಯಂಗೆ ಕಾದಿರಬಾರ್ದು. ಇದಕ್ಕೆ ಚಿಟಿಕೆ ಅರಿಶಿನ ಹಾಕಿದ್ದೀನಿ ಫ್ರೆಂಡ್ಸ್. ಅದು ಎಡಿಟ್ ಆಗೋಗಿದೆ. ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫುಡ್ ಕಲರ್ ಹಾಕೋಕ್ಕೆ ಹೋಗ್ಬಿಡಿ, ಒಳ್ಳೆಯದಲ್ಲ. ಅಂಗಡಿಲೆಲ್ಲ ಫುಡ್ ಕಲರ್ ಹಾಕ್ತಾರೆ, ನೆಸೆಸಿಟಿ ಇಲ್ಲ. ನಾವು ಯಾವಾಗಲೂ ಅರಿಶಿನದ ಕಲರಲ್ಲೇ ಲಾಡು ತಿಂತೀವಿ ಅಲ್ವಾ. ಇದರಲ್ಲೇ ನಾನು ಮೋತಿಚೂರ್ ಲಾಡು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಒಂದಕ್ಕೊಂದು ಚೆನ್ನಾಗದು ಒಂಚೂರು ಅಂಟ್ಕೊಳ್ಳಲ್ಲ. ನೋಡಿ, ಎಷ್ಟು ಉದ್ರಾಗಿ ಎಷ್ಟು ದಪ್ಪ ಇದೆ ಕಾಳುಗಳು, ನೀವೇ ನೋಡ್ಬೋದು. ಒಂದೊಂದು ಮುತ್ತಿನ ಸೈಜಲ್ಲಿದೆ. ಸೊ ಈ ತೂತಿನ ಬಟ್ಲಲ್ಲಿ ಯಾವ ರೀತಿ ಬೂಂದಿ ಮಾಡೋದು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು 5ರಿಂದ 6 ಸೆಕೆಂಡ್ಸ್ ಬಿಟ್ಬಿಡೋಣ. ಅದು ಹೊಂಬಣ್ಣಕ್ಕೆ ಬಂದುಬಿಡುತ್ತೆ. ಓಕೆನಾ? ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ಇದನ್ನೇ ಸ್ವಲ್ಪ ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಬೂಂದಿ ಮಾಡೋದು ತೋರಿಸ್ತೀನಿ, ಬೂಂದಿ ಲಾಡು ಮಾಡೋದು ತೋರಿಸ್ತೀನಿ. ನೋಡಿ ಹೆಂಗಿದೆ ಅಂತ ನಿಮಗೆ ಕ್ಲೋಸಪ್ ವ್ಯೂಯಲ್ಲಿ ಗೊತ್ತಾಗ್ತಿರ್ಬೋದು. ಎಷ್ಟೆಷ್ಟು ದಪ್ಪ ಇದೆ ಒಂದೊಂದು ಬೂಂದಿ ಕಾಳುಗಳನ್ನು. ಓಕೆನಾ? ಈ ಥರ ನಾನು ಸೆಕೆಂಡು ಥರ್ಡ್ ಬ್ಯಾಚ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಸಕ್ಕರೆ ಪಾಕ ಮಾಡೋದು ತುಂಬ ವಿಶೇಷ. ಅದು ಹೇಳ್ತೀನಿ ಯಾಕೆ ಅಂತ. ನಾನಿಲ್ಲಿ ಸೆಕೆಂಡು ಮತ್ತು ಥರ್ಡ್ ಬ್ಯಾಚ್ ಮಾಡಿ ನಮಗೆ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡ್ರೆ ಅದರಲ್ಲಿ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡು, 1/4 ಕಪ್ಪಷ್ಟು ನೀರು ತೊಗೊಂಡು ಒಂದೆಳೆ ಪಾಕಕ್ಕೆ ಕಾಯೋಣ. ಈ ಥರ ಪಾಕಕ್ಕೆ ರೆಡಿ ಮಾಡ್ಕೋಣ. ಅಂದರೆ ಒಂದೆಳೆ ಪಾಕ ಬರಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ವಾಟರ್ಮೆಲನ್ ಸೀಡ್ಸ್ ಇದ್ದರೆ ಅದು ಹಾಕ್ಕೊಳ್ಳಿ, ಮತ್ತು ಕರ್ಬೂಜದ ಬೀಜ ಅದು ಇದ್ದರೂ ಹಾಕ್ಕೊಳ್ಳಿ. ತುಂಬ ವಿಶೇಷವಾಗಿರೋ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಬೂಂದಿ ಎಲ್ಲ ಕರೆದಿಟ್ಕೊಂಡ್ರಲ್ಲ, ಅದರಲ್ಲಿ ಒಂದು ಕೈ ಮುಷ್ಟಿಯಷ್ಟು ಬೂಂದಿನ ನಾನು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. ಈ ಥರ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಉದ್ದೇಶ ಏನು ಅಂದರೆ, ವೆರಿ ಸಿಂಪಲ್ಲಾಗಿ ನಮಗೆ ಲಾಡು ಕಟ್ಟೋಕ್ಕಾಗತ್ತೆ. ಇಲ್ಲಾಂದರೆ ಲಾಡು ಕಟ್ಟೋಕ್ಕೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಿಗಿನರ್ಸ್ ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆ ಒಂದು ಸಣ್ಣ ಟಿಪ್ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಪೌಡ್ರ್ ಮಾಡ್ಕೊಳ್ಳಿ, ಒಂದು ಕೈ ಮುಷ್ಟಿಯಷ್ಟು ಅಷ್ಟೇ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ವಾಪಸ್ ಆ ಬೂಂದಿ ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ಬನ್ನಿ, ಈ ಕಡೆ ನಮ್ಮ ಪಾಕ ರೆಡಿ ಇದೆಯಾ ಅಂತ ನೋಡೋಣ. ಒಂದು ಸ್ಟಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಅಂದರೆ ಪಾಕ ಬಂದು ಕಟ್ಟಾಗಬಾರ್ದು, ಒಂದೆಳೆ ಹಂಗೆ ನಿಂತ್ಕೊಳ್ಬೇಕು. ಇದರಲ್ಲಿ ಬೂಂದಿನೂ ಮಾಡ್ಬೋದು ಮತ್ತು ಬೂಂದಿ ಲಾಡುನೂ ಮಾಡ್ಬೋದು. ಬೂಂದಿ ಯಾವ ಸ್ಟೇಜಲ್ಲಿ ನೀವು ತೆಗೆದ್ರೆ ಬೂಂದಿ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ನೋಡಿ, ಒಂದೆಳೆ ಪಾಕಕ್ಕೆ ಇನ್ನೇನು 2 ಸೆಕೆಂಡಲ್ಲಿ ಬಂದುಬಿಡುತ್ತೆ. ಕೇವಲ ಒಂದು 20 ನಿಮಿಷ ಟೈಮ್ ಇದ್ದರೆ ಸಾಕು. ಒಂದು 3ರಿಂದ 4 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಯಾಲಕ್ಕಿನ ವಿಶೇಷವಾಗಿ ನಾನು ಯಾಲಕ್ಕಿ ಸಿಪ್ಪೆನೂ ಹಾಕ್ತಾ ಇದ್ದೀನಿ. ಯಾಕಂದರೆ ಸಿಪ್ಪೆಲೂ ಕೆಲವ್ರಿಗೆ ಇಷ್ಟ ಇರುತ್ತೆ ಟೇಸ್ಟು. ಸೊ ಯಾಲಕ್ಕಿ ಸಿಪ್ಪೆ ಮತ್ತು ಆ ಕಾಳನ್ನ ಕುಟ್ಟಬೇಡಿ. ಆ ಕಾಳು ಉಂಡುಂಡೆ ಆಗಿ ಹಾಗೆ ಹಾಕಿ ಬಿಡಿಸ್ಬಿಟ್ಟು, ಮತ್ತು ಯಾಲಕ್ಕಿ ಪುಡಿನೂ ಹಾಕ್ತಿದ್ದೀನಿ. ಯಾವಾಗ ಅಂತ ನಾನು ಹೇಳ್ತೀನಿ. ಸೊ ಯಾಲಕ್ಕಿ ಉಂಡೆ ಮತ್ತು ಯಾಲಕ್ಕಿ ಪುಡಿ ಎರಡೂ ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಮ್ಮ ಬೂಂದಿ ಲಾಡುಗೆ. ಈ ಥರ ಒಂದಕ್ಕೊಂದು ಅದು ಒಂದೆಳೆ ಪಾಕ ಇನ್ನೇನು ಬರ್ತಾ ಇದೆ ಅಂತ. ಈಗ ಫೈನಲ್ ಆಗಿ ನಮ್ಗೆ ಒಂದೆಳೆ ಪಾಕ ಬಂದಿದೆ. ಒಂದು ಸ್ಟಿಂಗ್ ಕನ್ಸಿಸ್ಟೆನ್ಸಿ ನೋಡಿ.
ಪಾಕ ಎಲ್ಲೂ ಅಂಟಿಲ್ಲ. ಈಗ ಇಮ್ಮಿಡಿಯೇಟಾಗಿ ನಾವು ಅದೇನು ಬೂಂದಿ ಕರೆದಿಟ್ಕೊಂಡಿದ್ವೋ ಅದನ್ನು ಹಾಕೊಂಬಿಡೋಣ. ನೋಡಿ ಈ ಥರ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಆ ಬೂಂದಿ ಎಲ್ಲ ಸಕ್ಕರೆ ಪಾಕ ಹೀರ್ಕೊಳ್ಬೇಕು. ಆ ಮಧ್ಯದಲ್ಲಿ ನಾವು ದ್ರಾಕ್ಷಿ ಗೋಡಂಬಿ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ವಾಟರ್ಮೆಲನ್ ಸೀಡ್ಸ್ ಆಗಿರ್ಬೋದು ಎಲ್ಲ ಅದು ಹಾಕ್ಕೊಳ್ಳಿ. ಕರ್ಬೂಜದ ಬೀಜ ಮತ್ತು 1 ಚಮಚದಷ್ಟು ನಾನಿಲ್ಲಿ ಕಾರ್ಡಮಮ್ ಪೌಡರ್, ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 10ರಿಂದ 15 ನಮ್ಮ ಸನ್ಫ್ಲವರ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸ್ ಎಲ್ಲ ಹಾಕ್ಕೊಂಡು ನೋಡಿ ಈ ಸ್ಟೇಜಲ್ಲಿ ನೀವು ತೆಗೆದಿಟ್ಟರೆ ನಿಮಗೆ ಬೂಂದಿ ರೆಡಿ ಆಗೋಗುತ್ತೆ. ಗೊತ್ತಾಗ್ತಿದೆಯಾ ಫ್ರೆಂಡ್ಸ್? ನೋಡಿ ಸಕ್ಕರೆ ಪಾಕ ಫುಲ್ ಹೀರ್ಕೊಂಬಿಟ್ಟಿದೆ. ಸೊ ನೋಡಿ ಎಷ್ಟು, ಇದನ್ನು ಆರಕ್ಕೆ ಬಿಟ್ಟರೆ ನಮಗೆ ಬೂಂದಿ ಕಾಳು ರೆಡಿ ಆಗೋಗುತ್ತೆ. ಈಗ ನಾನು ಇದನ್ನು ಮುಚ್ಚಿಟ್ಬಿಟ್ಟು ಲಾಡು ಕಟ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಚಿಕ್ಕ ಚಿಕ್ಕ ಉಂಡೆ ಮಾಡೋಣ. ದೊಡ್ಡ ಉಂಡೆ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಗೋಕುಲಾಷ್ಟಮಿಗೆ ಕೃಷ್ಣನಿಗೆ ಪ್ರಿಯವಾದ ಚಿಕ್ಕ ಚಿಕ್ಕ ಉಂಡೆ ಮಾಡೋಣ. ಓಕೆನಾ? ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ. ಕಡಲೆ ಹಿಟ್ಟಿರುತ್ತೆ, ತೂತಿನ ಪಾಟ್ಲು ನಾನು ತೋರಿಸಿದ್ನಲ್ಲ ಬಜ್ಜಿ ಬೋಂಡಕ್ಕೆ ಹಾಕೋದು, ಅದು ನೋಡಿ ಎಷ್ಟು ವಿಶೇಷವಾಗಿದೆ ಅಂತ. ಒಂದು ಚೂರು ನಾನು ತುಪ್ಪ ಬಳಸಿಲ್ಲ. ನೀವು ನೋಡ್ತಿದ್ದೀರಲ್ಲ, ಲಾಡುಗೆ ಯೂಶಲಿ ತುಪ್ಪ ಬಳಸ್ತಾರೆ, ನಾನು ಒಂದು ತೊಟ್ಟು ತುಪ್ಪ ಹಾಕಿಲ್ಲ. ಬಾಯಿಗಿಟ್ಟರೆ ಕರಗೋಗುತ್ತೆ. ಮತ್ತು ಇದನ್ನು 2-3 ದಿನ ಇಟ್ಟು ತಿಂತಾ ಇದ್ದರೆ ರುಚಿ ಜಾಸ್ತಿ, ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಗೋಕುಲಾಷ್ಟಮಿಗೆ ವಿಶೇಷವಾದ ತಿಂಡಿಗಳು ನನ್ನ ಚಾನಲಲ್ಲಿ ನಾಳೆ ನಾಡಿದ್ದು ಕಂಟಿನ್ಯೂಸ್ ಆಗಿ ಬರುತ್ತೆ. ನಿಮ್ಗೆ ಯಾವುದಾದ್ರು ತಿಂಡಿಗಳು ಬೇಕಿದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ಹೋಗಿ ಬರಲ್ಲ. ಎಲ್ಲರಿಗೂ ನಮಸ್ತೆ, ನಾನು ಹೇಮ. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬೇಡ. ನಮ್ಮ ಲಾಡು ಯಾವ ರೀತಿ ರೆಡಿಯಾಗಿದೆ ಅಂತ. ಕೇವಲ 1 ಕಪ್ಪು ಕಡಲೆ ಹಿಟ್ಟಲ್ಲಿ ನಮಗೆ ಸುಮಾರು 10ರಿಂದ 15 ಲಾಡು ರೆಡಿಯಾಗಿದೆ. ಹೋಗಿ ಬರಲ್ಲ. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು.